ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ. ಕಾನೂನು ರೀತಿಯ ಕ್ರಮ ತಗತೀವಿ, ಗೊತ್ತಾಯ್ತಾ? ಯಾರನ್ನು ದ್ವೇಷದಿಂದ ರಾಜಕಾರಣ ಮಾಡ್ತಕ್ಕಂಥದ್ದಲ್ಲಿ ಅದನ್ನ ಮಾಡೋದಿಲ್ಲ. ಯಾವುದೇ ಧರ್ಮದವ್ರ ಮೇಲೆ ಅಥವಾ ಯಾವುದೇ ಜಾತಿ ಮೇಲೆ ಕ್ರಮ ತಗೊಳ್ಳಲ್ಲ. ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ತಗೊಳ್ಳಲ್ಲ. ಸಿಎಂ ಸರ್, ಹಿಂದೆ ಬಂಗಾರಪ್ಪನವರಿದ್ದಾಗ ಒಂದು ಆರಾಧನಾ ಅಂತ ಒಂದು ಪಾಪ್ಯುಲರ್ ಸ್ಕೀಮ್ ಇತ್ತು. ಹಿಂದೆ ಬಂಗಾರಪ್ಪನವರು ಸಿಎಂ ಆದಾಗ ಆರಾಧನಾ ಅಂತ ಒಂದು ಸ್ಕೀಮ್ ಇತ್ತು. ಇಂಥವುಗಳನ್ನ ಪುನಶ್ಚೇತನ ಮಾಡಲಿಕ್ಕೆ ಆ ರೀತಿಯ ಒಂದು ಯೋಜನೆಯನ್ನು ಸರ್ಕಾರ ಮಾಡುತ್ತಾ ಅಥವಾ ಅದನ್ನು ಮುಂದುವರ್ಸತ್ತಾ? ಈಗ ಆರಾಧನಾ ಅಂತ ಹೆಸರಿಲ್ಲ, ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಈಗ ದೇವಸ್ಥಾನಗಳೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಯಾವಾಗಲೂ ಕೂಡ ಮಾಡ್ತಾ ಇದ್ದೀವಿ. ಸರ್ಕಾರ ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇದನ್ನೇನು ಪೈಲಟ್ ಪ್ರೋಗ್ರಾಮ್ ತಗೊಂಡ್ರೆ ಇಂಥವು ಎಷ್ಟು ಯೋಜನೆಗಳು ಸರ್ಕಾರ ಮುಂದೆ ಇಡೀ ರಾಜ್ಯದಲ್ಲಿ ಮಾಡ್ತೀವಿ ಇದನ್ನ. ಓ, ನೀನು ಇಲ್ಲಿಯವನ? ಹುಬ್ಳಿ ಸರ್, ಗೃಹಲಕ್ಷ್ಮಿ ಸಮಸ್ಯೆ ಸರ್. ತಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ GST ಇಂದ ಸುಮಾರು 47,000 ಮಹಿಳೆಯರಿಗೆ ಹೋಗ್ತಾ ಇಲ್ಲ. ಪ್ರತಿ ತಿಂಗಳ 2,000. ಸರ್, ಗೃಹಲಕ್ಷ್ಮಿ ಬಗ್ಗೆ ತಾವು ಉತ್ತರ ಕೊಡಲಿಲ್ಲ ಸರ್. ಸಿಎಂ ಸರ್, ಸರ್ ನಮ್ಮ ಜೊತೆನಲ್ಲಿ ಮೊದಲನೇ ಕ್ವಾಲಿಫೈಯರ್ ಮ್ಯಾಚ್ ಆಡಿದಾಗ 101ಕ್ಕೆ ಔಟ್ ಆಗ್ಬಿಟ್ರು. ಮುಂಬೈನವರು ಸ್ಟ್ರಾಂಗ್ ಟೀಮು, ಒಳ್ಳೆ ಬೌಲರ್ಸ್ಗಳಿದ್ದಾರೆ, ಒಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ. ಆ ಟೀಮ್ ಮೇಲೆ ಗೆದ್ದುಬಿಟ್ರು. ಈಗ 2ನೇ ಕ್ವಾಲಿಫೈಯರ್ ಮ್ಯಾಚ್ನಲ್ಲಿ ಈಗ ಫೈನಲ್ ಬಂದಿದ್ದಾರೆ. ನಾನು ಸಾಮಾನ್ಯವಾಗಿ ಇದು RCB ಬೆಂಗಳೂರು ತಂಡ ಆದದ್ರಿಂದ ನಿಮಗೂ ಏನು ಅನಿಸುತ್ತೆ? ಬೆಂಗಳೂರು ಗೆಲ್ಲಬೇಕು ಅಂತ ಅನಿಸುತ್ತಲ್ವಾ? ಇದು 4ನೇ ಸಾರಿ ಫೈನಲ್ ಬಂದಿದೆ. ಗೆಲ್ಲಿ ಅಂತೇಳಿ ನಾನು ಹೇಳ್ತೀನಿ. ಒಂದು ವೇಳೆ ಪಂಜಾಬ್ ಗೆದ್ರೂ ಕೂಡ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಸರ್, 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 1 ನಿಮಿಷ ಸರ್.